ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನಲ್ಗೆ ಸ್ವಾಗತ. ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದರ ಜೊತೆಯಲ್ಲಿ ಸಂಸ್ಕಾರ ಹಾಗೂ ಮಾನವೀಯ ಮೌಲ್ಯಗಳನ್ನು ಕಲಿಸಬೇಕು ಎಂದು SKOST ಮೆಮೋರಿಯಲ್ ಶಾಲೆಯ ಕಾರ್ಯದರ್ಶಿ KR ತಿಪ್ಪೇಸ್ವಾಮಿ ಪೋಷಕರಿಗೆ ಸಲಹೆ ನೀಡಿದರು. ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಗ್ರಾಮದಲ್ಲಿ ಶ್ರೀ ರಾಮಲಿಂಗಸ್ವಾಮಿ SC/ST ವಿದ್ಯಾ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ SKOST ಶಾಲೆಯಲ್ಲಿ ಇಂದು ಅಕ್ಷರಾಭ್ಯಾಸ ಮತ್ತು ಸರಸ್ವತಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಬಾಲ್ಯದಲ್ಲಿ ಮಕ್ಕಳ ಕಲಿಕೆಯ ಕಡೆ ಹೆಚ್ಚಿನ ಗಮನ ಹರಿಸಲು ಅಕ್ಷರಾಭ್ಯಾಸ ಬಹಳ ಮುಖ್ಯವಾಗಿದೆ. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವುದರಿಂದ ಕಲಿಕೆ ಕಡೆ ಆಸಕ್ತಿ ಮೂಡುತ್ತದೆ. ಪೋಷಕರು ಮಕ್ಕಳ ಲಾಲನೆ ಮತ್ತು ಪಾಲನೆ ಜೊತೆಯಲ್ಲಿ ಮನೆಯಲ್ಲಿ ಉತ್ತಮ ಸಂಸ್ಕಾರ, ಮಾನವೀಯ ಮೌಲ್ಯಗಳು ಕಲಿಸಬೇಕು. ಹಾಗಾದರೆ ಮಾತ್ರ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕಲು ಸಾಧ್ಯ ಎಂದರು. ಶಾಲೆಯ ಆವರಣದಲ್ಲಿ ಬಣ್ಣ ಬಣ್ಣದ ರಂಗೋಲಿಗಳು ಹಾಗೂ ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸಲಾಗಿತ್ತು. ನಾಯಕನಹಟ್ಟಿ ಮಠದ BM ತಿಪ್ಪೇಸ್ವಾಮಿ ವಿವಿಧ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ನಂತರ ಮಕ್ಕಳಿಗೆ ಅಕ್ಷರಾಭ್ಯಾಸದ ಮಹತ್ವವನ್ನು ತಿಳಿಸಿ ಓಂ ಎಂಬ ಅಕ್ಷರವನ್ನು ಪೋಷಕರು ಹಾಗೂ ಮಕ್ಕಳ ಕೈಯಲ್ಲಿ ಬರೆಸಿದರು. ಇದೇ ವೇಳೆ ದುಷ್ಯಂತ್ ಕಾವಲಾರ್, ಶಾಲೆಯ ಮುಖ್ಯ ಶಿಕ್ಷಕಿ ರೇಖಾ, ಸಹ ಶಿಕ್ಷಕರಾದ ಲತಾ, T ಶಾಲಿನಿ, ನಾಗವೇಣಿ, ನಾಗರತ್ನ, ಶಾಂತಲ, ಅನಿತಾ, ಮಂಗಳ, ಕನ್ಯಾಕುಮಾರಿ ಸೇರಿದಂತೆ ಪೋಷಕರು. ಮೊದಲನೇ ಗುರು ತಾಯಿ ಹೆಂಗೆ ಕಲಿಸ್ತಾರೋ ಹಂಗೆ ಮಕ್ಕಳು ಮುಂದೆ ಬೆಳೀತಾ ಹೋಗ್ತಾರೆ. ಫಸ್ಟು ನೀವು ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮನೆಗೆ, ನಿಮ್ಮ ಮನೆಯವರಿಗೆ ಮತ್ತೆ ಅತ್ತೆ ಮಾವಗೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಕೊಂಡು ಅವ್ರ ಹಿರಿಯರು, ಗುರುಗಳು, ಅವ್ರನ್ನ ಪೂಜ್ಯ ಭಾವನೆಯಿಂದ ನೋಡಬೇಕು. ಅವ್ರನ್ನ ಬನ್ನಿ ಹೋಗಿ ಅಂತ ಕರಿಬೇಕು ಅಂತ ನೀವು ಹೇಳ್ಕೊಡ್ತಾ ನೀವು ಬಳಸ್ತಾ ಹೋದ್ರೆ ಮಕ್ಕಳು ಬಳಸ್ತಾ ಹೋಗ್ತಾರೆ. ಹೆಂಗೆ ನಮ್ಮಮ್ಮ ನಮ್ಮ ಅಜ್ಜನಿಗೆ ಬನ್ರಿ ಹೋಗ್ರಿ ಅಂತಂದ್ರು, ಹಂಗೆ ಅವರು ಸಮೇತಲು ಮಾನವೀಯ ಮೌಲ್ಯಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಖಂಡಿತ ಹೇಳ್ತೀನಿ, ಮೌಲ್ಯಗಳನ್ನ ಅರಿತು ಯಾರು ಜೀವನ ಮಾಡ್ತಾರೋ ಅವರು ಸ್ವರ್ಗ ಸುಖ ಅಂತಂದ್ರೆ ತಪ್ಪಾಗ್ಲ. ಯಾಕಂದ್ರೆ ಇವತ್ತು ಮೌಲ್ಯಗಳಂದ್ರೆ ಏನು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಸಹನೆ, ಸಹಬಾಳ್ವೆ, ಪ್ರೀತಿ, ಅನಂತರ ಇನ್ನೊಬ್ಬರಿಗೆ ಕಷ್ಟನಿರಂತರಿಗೆ ಸಹಾಯ ಮಾಡೋಂಥದ್ದು, ಇವು ಮೌಲ್ಯಗಳನ್ನ ನಾವು ಬಳಸ್ತಾ ಹೋಗ್ಬೇಕು. ಆ ಮೌಲ್ಯಗಳನ್ನು ಬಳಸ್ತಾ ಹೋದಂಗೆಲ್ಲ ನಾವು ಬಹಳ ಉತ್ತಮ ಸ್ಥಿತಿಯಲ್ಲಿ ನಾವು ಬೆಳಿತೀವಿ, ಉತ್ತಮ ಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತೀವಿ. ಆ ಮೌಲ್ಯಗಳನ್ನ ನಾವು ಬಳಸ್ತಾ ಹೋಗಿಲ್ಲ ಅಂತಂದ್ರೆ ಖಂಡಿತ ಹೇಳ್ತೀನಿ, ಜೀವನದಲ್ಲಿ ನರಕ ಪ್ರಾಪ್ತಿ ಆದಷ್ಟು ಪ್ರಾಪ್ತಿ ಆಗೋಗ್ತದೆ. ಹಾಗಾಗಿ ಜೀವನದಲ್ಲಿ ಮೌಲ್ಯಗಳನ್ನು ಅರಿತು ನಾವು ಜೀವನ ಮಾಡಬೇಕು, ಯಾರಿಗೂ ಮನಸ್ಸು ನೋಯಿಸಬಾರ್ದು. ಹಾಗಾಗಿ ನೀವೆಲ್ಲರನ್ನು ನಿಮ್ಮ ಮಕ್ಕಳಿಗೆ ಸಂಜೆ ಬರ್ತಾರಲ್ಲ ಅವರಿಗೆ ಸ್ನ್ಯಾಕ್ಸ್ ಕೊಡ್ರಿ. ಬಂದ ತಕ್ಷಣ ಆನಂತರ ಸ್ವಲ್ಪ ಆಡಕ್ ಬಿಡ್ರಿ. ಆನಂತರ ಸ್ವಲ್ಪ ಫ್ರೆಶ್ ಅಪ್ ಹೋಗ್ಬಿಟ್ಟು ದೇವ್ರ ಮುಂದೆ ನಿಂತ್ಕೊಂಡು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ, ಇದನ್ನ ನೀವು ಶ್ಲೋಕನ್ನ ಹೇಳ್ಬಿಡು. ಆ ಮಗು ತನ್ನ ತಾನೇ ಸ್ವಾಮಿ ಹೇಳ್ದಂಗೆ ಬೆಳೀತಾ ಹೋಗುತ್ತೆ, ಸಹನೆ ಬರುತ್ತೆ, ತಾಳ್ಮೆ ಬರುತ್ತೆ. ಈ ತರ ರೌಡಿಸಮ್ ಮಾಡ್ತಾರಲ್ಲ ಆ ಟೈಪ್ ಏನಿರಲ್ಲ. ಯಾವುದೇ ಕಲಿತರು ತಾಳ್ಮೆಯಿಂದ ಕಲಿಯುತ್ತೆ. ಹಂಗಾಗಿ ತಾಯಿಂದ ಕೆಲಸ ಮಾಡ್ತೀರಾ, ನಿಮ್ಮಲ್ಲಿ ಮನವೇನೊಂದು ನೀವು ದಯವಿಟ್ಟು ಮಾಡಿದ್ರೆ ನಿಮ್ಮ ಮಗು ಉನ್ನತವಾಗಿ ಸಮಾಜದಾಗ ಬೆಳೆಯುತ್ತೆ, ಎಲ್ಲರೂ ಇಷ್ಟಪಟ್ಟು ಬೆಳೆಯುತ್ತೆ, ಎಲ್ಲರೂ ಪ್ರೀತಿ ಮಾಡಂಗ್ ಬೆಳೆಯುತ್ತೆ, ಅವರ ಜೀವನ ಶೈಲಿನೇ ಚೇಂಜ್ ಆಗುತ್ತೆ. ಮುಂದೊಂದು ದಿವಸ ಅವ್ರು ಅನ್ಕೊಂತಾರೆ ನಮ್ಮಮ್ಮ. ಇದು ನಿಮ್ಮ ನೆಚ್ಚಿನ ಶಿವಚಕ್ರವರ್ತಿ ಚಾನಲ್. ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ತಾಜಾ ಸುದ್ದಿಗಳು, ಜನಪರ ವಿಚಾರಗಳು, ತನಿಖಾತ್ಮಕ ವರದಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧದ ವಿಶೇಷ ಸುದ್ದಿಗಾಗಿ ಶಿವಚಕ್ರವರ್ತಿ ಚಾನಲ್ ವೀಕ್ಷಿಸುತ್ತೀರಿ. ಸತ್ಯದ ಪರ ಧ್ವನಿ ಶಿವಚಕ್ರವರ್ತಿ ಚಾನಲ್.